2024ರ ವರ್ಷದ ಕೊನೆಯ ಚಂದ್ರಗ್ರಹಣ ಸಮಯ, ನಿಯಮ ಮತ್ತು ಸೂತಕ ಅವಧಿ ಯಾವಾಗ? ಗ್ರಹಣದ ಸಮಯದಲ್ಲಿ ಏನು ಮಾಡಬೇಕು, ಏನು ಮಾಡಬಾರದು? ಸಂಪೂರ್ಣ ಮಾಹಿತಿ ತಿಳಿಯಿರಿ. ಗ್ರಹಣ ಸಂಭವಿಸಿದಾಗಲೆಲ್ಲ ಅದು ಜನರ ಮನಸ್ಸಿನಲ್ಲಿ ಕುತೂಹಲವನ್ನು ಹೆಚ್ಚಿಸುತ್ತದೆ. ಇದೀಗ ವರ್ಷದ ಎರಡನೇ ಮತ್ತು ಕೊನೆಯ ಚಂದ್ರಗ್ರಹಣ ಸಂಭವಿಸಲಿದೆ. 2024ರ ಎರಡನೇ ಚಂದ್ರಗ್ರಹಣವು ಸೆಪ್ಟೆಂಬರ್ 18ರಂದು ಸಂಭವಿಸಲಿದೆ. ಕೆಲವೆಡೆ ಸೆಪ್ಟೆಂಬರ್ 17ರಂದು ಚಂದ್ರಗ್ರಹಣ ಸಂಭವಿಸಿದ್ದು, ಇದೀಗ ಎರಡನೇ ಚಂದ್ರಗ್ರಹಣ ಸೆಪ್ಟೆಂಬರ್ 18ರಂದು ಸಂಭವಿಸಲಿದೆ. ಈ ವರ್ಷದ ಎರಡನೇ ಗ್ರಹಣವು ಚಂದ್ರ ಮತ್ತು ರಾಹುವಿನ ಸಂಯೋಗದೊಂದಿಗೆ ಮೀನ ರಾಶಿಯಲ್ಲಿ ಸಂಭವಿಸುತ್ತದೆ. ಇದರೊಂದಿಗೆ ಈ ಬಾರಿಯ ಪಿತೃಪಕ್ಷವು ಚಂದ್ರಗ್ರಹಣದ ನೆರಳಿನಲ್ಲಿ ಇರಲಿದೆ. ಏಕೆಂದರೆ ಸೆಪ್ಟೆಂಬರ್ 17ರಿಂದ ಪಿತೃಪಕ್ಷವು ಆರಂಭವಾಗುತ್ತಿದೆ. ಸೆಪ್ಟೆಂಬರ್ 18ರಂದು ಸಂಭವಿಸಲಿರುವ ಚಂದ್ರಗ್ರಹಣದ ಅತ್ಯದ್ಭುತ ದೃಶ್ಯ ಆಕಾಶದಲ್ಲಿ ಗೋಚರಿಸಲಿದೆ. ಈ ವರ್ಷದ ಚಂದ್ರಗ್ರಹಣ ಭಾರತದಲ್ಲಿ ಗೋಚರಿಸುವುದೇ. ಈ ಚಂದ್ರಗ್ರಹಣ ಸೂತಕ ಅವಧಿ ಏನು ಎಂಬುದನ್ನು ತಿಳಿಯೋಣ. ಚಂದ್ರಗ್ರಹಣದ ದಿನಾಂಕ. ಈ ವರ್ಷದ ಎರಡನೇ ಮತ್ತು ಕೊನೆಯ ಚಂದ್ರಗ್ರಹಣ ಸೆಪ್ಟೆಂಬರ್ 18ರಂದು ನಡೆಯಲಿದೆ. ಈ ಚಂದ್ರಗ್ರಹಣವು ಚಂದ್ರನು ಸ್ವಲ್ಪ ಮಸುಕಾಗಿ ಕಾಣಿಸುತ್ತಾನೆ. ಭಾರತೀಯ ಕಾಲಮಾನದ ಪ್ರಕಾರ ಈ ಚಂದ್ರಗ್ರಹಣವು ಸೆಪ್ಟೆಂಬರ್ 18ರಂದು ಬೆಳಗ್ಗೆ 6:12ಕ್ಕೆ ಪ್ರಾರಂಭವಾಗುತ್ತದೆ ಮತ್ತು 10:17ಕ್ಕೆ ಕೊನೆಗೊಳ್ಳುತ್ತದೆ. ಈ ಚಂದ್ರಗ್ರಹಣದ ಒಟ್ಟು ಅವಧಿ ಸರಿ ಸುಮಾರು 4 ಗಂಟೆ 4 ನಿಮಿಷಗಳು. ಚಂದ್ರಗ್ರಹಣ ಬೆಳಗ್ಗೆ 6:12ರಿಂದ ಪ್ರಾರಂಭವಾಗುತ್ತದೆ. ನಂತರ ಬೆಳಗ್ಗೆ 7:44ರಿಂದ ಗ್ರಹಣ ಸಂಭವಿಸುತ್ತದೆ ಮತ್ತು ಗ್ರಹಣವು 8:14ಕ್ಕೆ ಗರಿಷ್ಠ ಮಟ್ಟದಲ್ಲಿ ಇರುತ್ತದೆ. ಗ್ರಹಣವು 8:44ಕ್ಕೆ ಕೊನೆಗೊಳ್ಳುತ್ತದೆ ಮತ್ತು ಅಂತಿಮವಾಗಿ ಗ್ರಹಣವು 10:17ಕ್ಕೆ ಕೊನೆಗೊಳ್ಳುತ್ತದೆ. ಚಂದ್ರಗ್ರಹಣದ ಮಹತ್ವವೇನು? ಹಿಂದೂ ಸಂಸ್ಕೃತಿಯಲ್ಲಿ ಚಂದ್ರಗ್ರಹಣವನ್ನು ಹೆಚ್ಚಾಗಿ ಜಾಗರೂಕತೆಯಿಂದ ನೋಡಬೇಕೆಂದು ಹೇಳಲಾಗುತ್ತದೆ. ಅವಧಿಯಲ್ಲಿ ಯಾವುದೇ ರೀತಿಯಾದ ಆಚರಣೆಗಳನ್ನು ಮಾಡುವುದು, ಸಮಾರಂಭಗಳನ್ನು ಅತ್ಯಂತ ಅಶುಭವೆಂದು ಪರಿಗಣಿಸಲಾಗುತ್ತದೆ. ಗ್ರಹಣದ ದಿನವು ಭಾದ್ರಪದ ಪೂರ್ಣಿಮಾದೊಂದಿಗೆ ಸೇರಿಕೊಂಡಿರುತ್ತದೆ. ಇದು ಸಾಂಪ್ರದಾಯಿಕವಾಗಿ ಪಿತೃಪಕ್ಷದ ಸಮಯದಲ್ಲಿ ಪೂರ್ವಜರ ಆರಾಧನೆಯೊಂದಿಗೆ ಸಂಬಂಧವನ್ನು ಹೊಂದಿದೆ. ಚಂದ್ರಗ್ರಹಣದ ಸಮಯದಲ್ಲಿ ರಾಹು ಮತ್ತು ಕೇತುಗಳಂತಹ ಆಕಾಶಕಾಯಗಳ ಪ್ರಭಾವವು ತೀವ್ರಗೊಳ್ಳುತ್ತದೆ. ಇದು ಮಂಗಳಕರ ಚಟುವಟಿಕೆಗಳ ಮೇಲೆ ಕೆಟ್ಟ ಪ್ರಭಾವ ಬೀರುತ್ತದೆ ಎನ್ನುವ ಕಾರಣಕ್ಕಾಗಿ ಈ ಅವಧಿಯಲ್ಲಿ ಶುಭ ಅಥವಾ ಮಂಗಳಕರ ಕೆಲಸಗಳನ್ನು ಮಾಡುವುದು ಅಶುಭವಾಗಿರುತ್ತದೆ. ಚಂದ್ರಗ್ರಹಣದ ಸಮಯದಲ್ಲಿ ನಾವು ಏನು ಮಾಡಬೇಕು? ಗ್ರಹಣದ ಶಕ್ತಿಯನ್ನು ಬಳಸಿಕೊಳ್ಳಲು ಧ್ಯಾನ ಅಥವಾ ಆಧ್ಯಾತ್ಮಿಕ ಅಭ್ಯಾಸದಲ್ಲಿ ತೊಡಗಿಸಿಕೊಳ್ಳಿ. ಈ ಸಮಯದಲ್ಲಿ ದೈವಿಕ ಆಶೀರ್ವಾದ ಮತ್ತು ರಕ್ಷಣೆ ಪಡೆಯಲು ಮಂತ್ರಗಳನ್ನು ಪಠಿಸಿ. ಗ್ರಹಣ ಮುಗಿದ ನಂತರ ಯಾವುದೇ ಪೂರ್ವಜರ ಆಚರಣೆಗಳು ಅಥವಾ ಶ್ರಾದ್ದ ಸಮಾರಂಭಗಳನ್ನು ಪೂರ್ಣಗೊಳಿಸಬಹುದು. ಚಂದ್ರಗ್ರಹಣದ ಸಮಯದಲ್ಲಿ ನಾವು ಏನು ಮಾಡಬಾರದು? ಗ್ರಹಣದ ಸಮಯದಲ್ಲಿ ಯಾವುದೇ ಧಾರ್ಮಿಕ ಆಚರಣೆಗಳನ್ನು ಮಾಡುವುದು ಅಥವಾ ಪವಿತ್ರ ವಿಗ್ರಹಗಳನ್ನು ಸ್ಪರ್ಶಿಸುವುದು ತಪ್ಪಿಸಿ. ಗ್ರಹಣದ ಸಮಯದಲ್ಲಿ ತಿನ್ನುವುದು ಅಥವಾ ಕುಡಿಯುವುದನ್ನು ತಪ್ಪಿಸಬೇಕು. ಗರ್ಭಿಣಿಯರು ಚೂಪಾದ ವಸ್ತುಗಳನ್ನು ಬಳಸಬಾರದು ಮತ್ತು ಒಂಟಿಯಾಗಿ ಹೊರಗಡೆ ಹೋಗುವುದನ್ನು ಮಾಡಬಾರದು. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಈ ವಿಡಿಯೋ ಕೊನೆತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.